ಇವತ್ತಿನ ದಿನ ಭಾಳ ಇಂಪಾರ್ಟೆಂಟ್ ದಿನ, ನಿಮಗೂ ಗೊತ್ತಿದೆ. ಆ ಸಮಯವನ್ನು ಹೊರತುಪಡಿಸಿ ಇವತ್ತಿನ ದಿನ ಈ ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ರಿ. ಮೊದಲನೇದಾಗಿ ನಮ್ಮೆಲ್ಲರಿಗೆ ಸ್ವಾಗತ ಕೋರೋದಕ್ಕಿಂತ ಮೊದಲ ಹೇಳಿದ್ರೆ ಒಂದೇ ಮಾತಿಗೆ ಕರೆ ಕೊಟ್ಟು ನೀವೇನು ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರಿ, ಆ ಸಂಘಟನೆದವರಿಗೂ ಕೂಡ ಮೊದಲಾಗಿ ನೀವು ಬಂದಿರತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ದಿನ ಇಲ್ಲಿ ಅಕ್ಸಾ ಸಂಘಟನೆ ಪರವಾಗಿ ಹಾಗೂ ಅದೇ ರೀತಿಯಾಗಿ ಅಕ್ಸಾ ಸಂಘಟನೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ BD ಪಾಟೀಲ್ ಹಿರಿಯ ವಕೀಲರು, ಧಾರವಾಡ ಜಿಲ್ಲಾ ಪುರ ಹಿರೇಮಠ್ ಸರ್ ಅವರಿಗೆ ಏನಪ್ಪ ಅಂದ್ರೆ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತಾರೆ, ಈ ಜಿಲ್ಲಾದಲ್ಲಿ ಸುಮಾರು 3-4 ಬಾರಿ ಏನಪ್ಪ ಅಂದ್ರೆ ಹೋರಾಟ ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಅಕ್ಸಾ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತಕುಮಾರ್ ಸರ್ಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಅಕ್ಸಾ ಸಂಘಟನೆಯಲ್ಲಿ ಇರ್ತಕ್ಕಂಥ ಮುಖ್ಯ ಗಣ್ಯರಾಗಿರ್ತಕ್ಕಂಥ ಸಿದ್ದು ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹೋರಾಟಗಾರರಾಗಿರ್ತಕ್ಕಂಥ ವಿದ್ಯಾರ್ಥಿ ಬಳಗದ ಸಂಘಟನೆಯ ರೂವಾರಿಯಾಗಿರ್ತಕ್ಕಂಥ ನಮ್ಮ ಚಾಣಕ್ಯ ಸರ್ ಅವರು ಕೂಡ ಇವತ್ತಿನ ದಿನಕ್ಕೆ ಹೋರಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲಾದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿ ಬಳಗದ ಆತ್ಮೀಯ ಹೋರಾಟಗಾರರು ನಾಗರಾಜ್ ಸರ್ಗಿವರು ಕೂಡ ಇವತ್ತಿನ ದಿನಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಎಂಥ ಒಂದು ಫೈನಲ್ ಮ್ಯಾಚ್ ಇದ್ರು ಕೂಡ, ಕ್ವಿಜ್ ಕಾರ್ಯಕ್ರಮ ಇದ್ರು ಕೂಡ, ಈ ಒಂದು ಮಾತಿಗೆ ನಮ್ಮ ಕಾಂತಕುಮಾರ್ ಸರ್ ಅವರ ಮಾತಿಗೆ, ಈ ಜಿಲ್ಲಾದ ಹಿರಿಯ ವಕೀಲರಾಗಿರ್ತಕ್ಕಂಥ BD ಪಾಟೀಲ್ ಸರ್ ಅವರ ಮಾತಿಗೂ ಕೂಡ, ಹಿರೇಮಠ್ ಸರ್ ಮಾತಿಗೂ ಕೂಡ ಏನಪ್ಪ ಅಂದ್ರೆ ತಾವು ಮಾತಿಗೆ ಕರೆ ಕೊಟ್ಟು ಬಂದಿದ್ದೀರಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮದ ನೇತೃತ್ವವನ್ನು ಕಾಂತಕುಮಾರ್ ಸರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಅವರ ಮಾತುಗಳನ್ನು ಆಲಿಸ್ರಿ. ಏನಾದರೂ ಮಾತುಗಳಿದ್ದವಪ್ಪ ಅಂದ್ರೆ ಅವ್ರಿಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಇವತ್ತು ನಿಮಗೆಲ್ಲ ಗೊತ್ತಿದೆ ಅಂದರೆ ಸಮಸ್ಯೆ ಇಷ್ಟೆಲ್ಲ ಒಂದೆರಡು ಸಮಸ್ಯೆ ಎಲ್ಲ ಮಲ್ಟಿಪಲ್ ಇಶ್ಯೂಸ್ ಇಟ್ಕೊಂಡು ನೀವೆಲ್ಲ ಇಷ್ಟೇ ಸಮಸ್ಯೆ ಇದ್ರೂ ಅದನ್ನೆಲ್ಲ ಹೊರತುಪಡಿಸಿ ನೀವು ಗೌರ್ಮೆಂಟ್ ಜಾಬ್ ತಗೋಬೇಕಂತ ಹೇಳ್ಬಿಟ್ಟು ತುಂಬ ಎಫರ್ಟ್ಸ್ ಆಗ್ತಿದೆ. ಪ್ರತಿಯೊಂದು ಹೋರಾಟಕ್ಕೂ ಏನಂದರೆ ನೀವು ಹೋರಾಟಕ್ಕೆ ನೀವು ಒಂದು ಕರೆ ಕೊಟ್ಟರೆ ನೀವು ಒಬ್ಬೊಬ್ರು 100,000 ಇದೊಂದು ಜನ ಕರ್ಕೊಂಡ್ಬಂದು ಹೋರಾಟ ಯಶಸ್ವಿ ಕೊಡ್ತೀರ. ಆ ಹೋರಾಟಕ್ಕೆ ಸರ್ಕಾರ ಪ್ರತಿಯೊಂದು ಸತಿ ಹೋರಾಟ ಮಾಡಿದಾಗೂ ಸುಮ್ಮನೆ ಏನೋ ಒಂದೆರಡು ನೋಟಿಫಿಕೇಶನ್ ಮಾಡೋದು ಕಾರಣ ಮಾಡಿಕೊಂಡೇ ಬಂದಿದೆ. ಹೌದಾ ಇಲ್ವಾ? ಎಷ್ಟೇ ಎಕ್ಸಾಮ್ ನೋಟಿಫಿಕೇಶನ್ಸ್ ಆಗುತ್ತೆ, ಮತ್ತೆ ಅದು ಎಕ್ಸಾಮ್ ನೋಟಿಫಿಕೇಶನ್ಸ್ ಆದರೂ ಅದು ಫೀಸ್ ಜಾಸ್ತಿ ಇರುತ್ತೆ. ಎರಡನೇದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಪ್ರಾಪರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ, ಮತ್ತೆ ಅದ್ರಲ್ಲಿ ಸ್ಕ್ಯಾಮ್ ಆಗಿರುತ್ತೆ. ಮತ್ತು KPSC ಯಾವುದೋ ನೋಟಿಫಿಕೇಶನ್ಸ್ ಕೊಡಲೇಬಾರ್ದು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೋರಾಟ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ನಾವು ಹೋರಾಟ ಮಾಡಿದಾಗೆಲ್ಲ ಪ್ರತಿಯೊಂದು ಹೋರಾಟಕ್ಕೂ ನಮ್ಮ ಹಿಂದೆ ಇದ್ದಂಥ BD ಹಿರೇಮಠ್ ಸರ್ ಪ್ರತಿಯೊಂದು ಸತಿ ನಾವು ಹೋರಾಟದಲ್ಲಿ ಫೋನ್ ಮುಖಾಂತರ ಪ್ರತಿ ಹೋರಾಟಕ್ಕೂ ಅವರು ಸಲಹೆ ತಗೊಂಡು ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ಲಾಸ್ಟ್ ಟೈಮ್ ಹೋರಾಟದ್ದು ಅಷ್ಟೇ, ನಾವು ಧಾರವಾಡದ ಪರ್ಮಿಷನ್ಸ್ ಕೊಡಲಿಲ್ಲ ಅಂತಂದ್ರೆ ಕೋರ್ಟ್ಗೆ ಯಾಕೆ ಹೋಗ್ತೀರಾ? ನಾವು ನಮ್ಮ ಹೋರಾಟದ್ದು ಅದು ನಮ್ಮ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ಸು. ಯಾರು ನಮ್ಮನ್ನು ತಡೆಯೋಂಗಿಲ್ಲ ಅಂತೇಳಿ ನಾವು ಹೋರಾಟಕ್ಕೆ ನೀವು ಕೋರ್ಟ್ಗೆ ಹೋಗ್ಬಾರ್ದು, ನಾನಿದ್ದೀನಿ ನಿಮ್ಮ ಜೊತೆ ಅಂತೇಳಿ ಪ್ರತಿ ಸತಿ BD ಹಿರೇಮಠ್ ಸರ್ ನಮಗೆ ಒಂದು ಧೈರ್ಯ ತುಂಬ್ತಾ ಇದ್ರು. ಈ ಹೋರಾಟಕ್ಕೂ ಅಷ್ಟೇ ಲಾಸ್ಟ್ ಟೈಮ್ ನಾವೇನು ಫಸ್ಟ್ ಟೈಮ್ ಹೋರಾಟ ಮಾಡಿದಾಗ ನಾವು ಪರ್ಮಿಷನ್ಸ್ ಈಸಿಯಾಗಿ ಕೊಟ್ಟರು. ಅಂದರೆ ನಾವು ಬರೀ 2-3 ಸಾವಿರ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡಿ ಅಂದರೆ 10,000 ಜನಕ್ಕೆ ಪರ್ಮಿಷನ್ಸ್ ಕೊಟ್ಟಿದ್ರು. ಅದ್ರ ನಂತರ ನಾವು ಹೋರಾಟ ಮಾಡಬೇಕಂದ್ರೆ ಪರ್ಮಿಷನ್ಸ್ ಕೊಡ್ತಿರ್ಲಿಲ್ಲ. ನಿಮಗೆಲ್ಲ ಗೊತ್ತು, ನಮಗೆ ಅನಿವಾರ್ಯ. ಲಾಸ್ಟ್ ನಾವು BJP ಅರವಿಂದ್ ಬೆಲ್ಲದ್ ಸರ್ ಕೂಡ ಅವ್ರು ಹೋಗಿ ಅಪ್ರೋಚ್ ಮಾಡಿದಾಗ ಅವರು ಬಂದು ಹೋರಾಟಕ್ಕೆ ನಿಂತ್ಕೊಂಡಾಗ ಕೆಲವೊಂದು ಏನು ಘಟನೆನೇ ಆಗಿಲ್ಲ, ಯಾರಿಗೂ ಏನೂ ಕಲ್ಲೊಡ್ದಿಲ್ಲ, ಇಲ್ಲ ಪಬ್ಲಿಕ್ ಪ್ರಾಪರ್ಟಿ ಹಾನಿ ಆಗಲಿಲ್ಲ, ಏನೂ ಆಗಲಿಲ್ಲ ಅಂತಂದ್ರು ಮತ್ತೆ ನಮ್ಮ ಹೋರಾಟ ಮಾಡ್ತೀವಿ ಅಂದರೆ ಪರ್ಮಿಷನ್ಸ್ ಕೊಡ್ತಾ ಇಲ್ಲ. ನಾವು ಹೋರಾಟಕ್ಕೆ ಪರ್ಮಿಷನ್ಸ್ ಕೇಳಿದ್ರು ಮತ್ತೆ ಕೋರ್ಟಿಗೆ ಹೋಗೋದು, ಕೋರ್ಟಲ್ಲಿ ತಿರ್ಗಾ ಮತ್ತೆ ಹುಬ್ಳಿಯಲ್ಲಿ ಮಾಡಿ, ಅಲ್ಲಿ ಮಾಡಿ, ಇಲ್ಲಿ ಮಾಡಿ ಅಂತ ಹೇಳಿ ಇಲ್ಲಿರೋಂಥ ಗೌರ್ಮೆಂಟು ಅಲ್ಲಿ AG ಅವ್ರ ಕಡೆ ಹೇಳಿಸ್ತಾ ಇದ್ರು. ಅಂದರೆ ಅನ್ನೆಸೆಸರಿ, ಏನೂ ಅಲ್ಲಿ ರೀಸನ್ನೇ ಇಲ್ಲ. ಈ ನಾವು ಬೆಳಗ್ಗೆ ಚರ್ಚೆ ಮಾಡಿದಾಗ ಅಷ್ಟೇ ಎಷ್ಟೊಂದು ಜನ ಪೊಲೀಸ್ ಅಧಿಕಾರಿಗಳಿರ್ಬೋದು, ಮತ್ತೆ ನಮ್ಮ ದೇಶ ಕಾಯೋಂಥ ಆರ್ಮಿ ಪರ್ಸನ್ಸ್ ಇರ್ಬೋದು, ದೇಶಕ್ಕೋಸ್ಕರ ಮತ್ತೆ ರಾಜ್ಯಕ್ಕೋಸ್ಕರ ಎಷ್ಟೊಂದು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಇಲ್ವಾ? ಒಂದು ಆಫೀಸರ್ ಆಗ್ಬೇಕಂತಂದ್ರೆ ಅದನ್ನೆಲ್ಲ ಒಂದು ಪ್ರಾಣ ಒತ್ತೆ ಇಟ್ಟು ನಾವು ಕೆಲಸ ಮಾಡಬೇಕಾಗುತ್ತೆ ರಾಜ್ಯ ಮತ್ತೆ ದೇಶಕ್ಕೋಸ್ಕರ. ಇಲ್ಲಿರೋಂಥ ಪೊಲೀಸ್ ಅಧಿಕಾರಿಗಳಿಗೆ ಅದು ಸ್ವಲ್ಪ ಆದ್ರೂ ಇದೆಯಲ್ಲ ಗೊತ್ತಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಇಷ್ಟು ಜನ ಒಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಒಂದು ಪೊಲೀಸ್ ಪರ್ಮಿಷನ್ಸ್ ಕೊಟ್ಟು ಅವರು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಾವ್ ಎಲ್ಲಿದ್ದೀವಿ ಅಂತ ಅನ್ಸ್ಬಿಡುತ್ತೆ. ಹೌದಾ ಇಲ್ವಾ?
ಅಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಬಂದ್ರೆ ಮಾತ್ರ ಹೋರಾಟ ಪರ್ಮಿಷನ್ಸ್. ಅವ್ರು ನಾಳೆ ಎಲೆಕ್ಷನ್ ಅಂತ ಅಂದ್ರೆ 1,000 ಅಲ್ಲ 1,00,000 ಜನ ಬಂದ್ರು ಅವರಿಗೆ ಸೇಫ್ಟಿ ಸೆಕ್ಯೂರಿಟಿ. ಅದ್ರಲ್ಲಿ 100 ಜನ ಸತ್ರು ಯಾರು ಕೇಳಲ್ಲ, ಅಲ್ಲಿ ಕೇಳ್ತಾರೆ ಯಾರಾದ್ರೂ. ನೆಕ್ಸ್ಟ್ ಇನ್ನೊಂದು ಪರ್ಮಿಷನ್ಸ್ ಬೇಕಂದ್ರೆ ಕೊಡ್ತಾರೆ ಗುರುಜಿ. ಆ ಪರಿಸ್ಥಿತಿಯಲ್ಲಿ ನಾವ್ ಇದೀವಿ. ನಾವು ಪ್ರತಿ ಒಂದು ಹೋರಾಟದಲ್ಲೂ ನಾವು ಇಡೀ ಹಿರೇಮಠ್ ಗುರುಜಿ ಸರ್ ಪ್ರತಿ ಸತಿ ನಾವು ಫೋನ್ ಮಾಡಿ ಮಾತಾಡ್ತಾನೆ ಇದ್ವಿ. ಇವಾಗ್ಲೂ ಅಷ್ಟೇ, ನಿನ್ನೆ ನಾವು ಹೋರಾಟ ಏನೋ ಒಂದು ಪ್ರತ್ಯೇಕ ಧಾರವಾಡಕ್ಕೆ ಒಂದು ಮಹಾನಗರ ಪಾಲಿಕೆ ಬೇಕು ಅಂತ ಹೇಳಿದಾಗ ಹೋರಾಟ ಮಾಡಿದಾಗ ನಾವು ಹೋಗಿ ಅವ್ರ ಜೊತೆ ಮಾತಾಡಿದಾಗ ಅವ್ರು 100% ಇದನ್ನ ಇವಾಗಿಂದ ನೆನೆ ಅಂತಲ್ಲ, ನಾವು ಡೇ 1 ಇಂದ ಮುಂಚೆಯಿಂದನೂ ನಾವು ಸರ್ಕಾರಕ್ಕೆ ಲೆಟರ್ ಬರೀಬೇಕಂತ ಲೆಟರ್ ಹಂಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ. ಬಿಕಾಸ್ ಯಾಕೆಂದ್ರೆ ನಾವು ಹೋರಾಟ ಮಾಡ್ತಾ ಇದೀವಿ, ಏನಾಗುತ್ತೋ ನೋಡೋಣ ಅಂತ ಹೇಳ್ಕೊಂಡು ಇವತ್ತು ನಾವು ನೆನ್ನೆ ಹೋಗಿ ಕೇಳಿದಾಗ ವಿತ್ತಿನ ಸೆಕೆಂಡ್ ಏನು ಹಿಂದೆ ಮುಂದೆ ಏನೋ ಯೋಚನೆ ಮಾಡ್ತಿಲ್ಲ. ಅಂದ್ರೆ ಹೋರಾಟದ ಮನಸ್ಥಿತಿ ಈಗ ನೋಡಿ ಅವರಿಗೆ. ನಿನ್ನೆ ಹೋರಾಟ ಮಹಾನಗರ ಪಾಲಿಕೆ ಹೋರಾಟದಲ್ಲಿ ಇಲ್ಲಿ ಇಷ್ಟೆಲ್ಲ ಫ್ರಾಕ್ಚರ್ ಆದ್ರು, ಮತ್ತೆ ನೀ ಅಷ್ಟು ಓದ್ಕೊಂಡಿದ್ರು, ಅಲ್ಲಿ ಅಷ್ಟು ಜನ ಹೇಳ್ತಿದ್ರೆ ಹೋರಾಟಕ್ಕೆ ಹೋಗ್ಬೇಡಿ, ಅವ್ರಿಗೆ ಅಷ್ಟಿದೆ ಇದಿಲ್ಲ ಅಂತ. ನಾನು ಹೋಗ್ತೀನಿ ಅಂದ್ರೆ ಹೋಗ್ತೀನಿ, ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಜಗಳ ಆಯ್ತು. ಆದ್ರೂ ಅದನ್ನೆಲ್ಲ ಬಿಟ್ಟು ನಾನು ಸ್ಟೂಡೆಂಟ್ಸಿಗೆ ಬಂದು ಸ್ಟೂಡೆಂಟ್ ಜೊತೆ ಚರ್ಚೆ ಮಾಡಬೇಕು, ಮಾತಾಡಬೇಕು ಅಂತ ಹೇಳಿದಾಗ ಇವತ್ತು ರೆಸ್ಟ್ ಮಾಡಿ ಅಂತ ನಾನೇ ಹೇಳಿದ್ರು ಕೂಡ ಗುರುಜಿ ಅವರು ಏನಂತಂದ್ರು, ನೀವು ಮನ್ಸು ಚೇಂಜ್ ಮಾಡ್ಬಿಡಿ, ಒಂದ್ಸತಿ ಮಾತು ಕೊಟ್ಟಿದ್ದೀನಿ ಏನಂತಾರ ಅದು ಹಂಗೆ ಇರಬೇಕು. ಇವತ್ತು ನಮ್ ಜೀವ ಇದೆ, ನಮ್ ಜೀವ ಹೆಂಗ್ ಬೇಕಾದ್ರೂ ತಗೋಬಹುದು, ದೇವ್ರು ಇವಾಗ್ಲೇ ಹೋಗ್ಬೋದು. ಹೋರಾಟ ಮಾಡ್ಬೇಕಂತ ಮೈಂಡ್ ಸೆಟ್ ಅಲ್ಲಿ ಅವ್ರು ಇದಾರಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಒಂದು ಮಾತಿಗೆ ನಾವು ಎಷ್ಟು ಚಿರಋಣಿ ಆಗಿದ್ರು ತಪ್ಪಾಗುತ್ತೆ. ಜೀವದ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ಹೋರಾಟ ಮಾಡೋಂಥ ಮೈಂಡ್ ಸೆಟ್ ಹಂಗಿರ್ಬೇಕು. ಯಾಕೆಂದ್ರೆ ನ್ಯೂಟ್ರಲ್ ಆಗಿರ್ಬೇಕು. ಒಬ್ಬರಿಂದ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗುತ್ತೆ ಅಂತಂದ್ರೆ ಜೀವ ಕೊಡಕ್ಕೂ ರೆಡಿ ಆಗಿರ್ಬೇಕು. ಇವತ್ತು ಸ್ಟೂಡೆಂಟ್ಸ್ ಅದೇ ರೀತಿ, ನಾನು ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ಹೋರಾಟ ಮಾಡಿದ್ರು ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಅನಿಸ್ತು. ಅಂದ್ರೆ ಬಿಜೆಪಿ ಅವ್ರ ಜೊತೆ ಮತ್ತೆ ಬೇರೆ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ನೀವು ಹೋಗ್ಲೇಬೇಡಿ, ನಾವಿದೀವಿ ನಿಮ್ ಜೊತೆ, ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಒಂದು ಮಾತಿಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಿಮಗೆ ಸಾಯೋವರೆಗೂ ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡೋದು ನಡೀರಿ. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಗಳಲ್ಲಿ ಏನೇ ಮಾತಾಡಿದ್ರು ನಾನಂತೂ ಹೋರಾಟದಲ್ಲಿ ನಾನು ಮೊದಲಿಂದನೂ ಅಷ್ಟೇ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ. ಹೋರಾಟಕ್ಕೆ ಎಂತವರೇ ಬಂದು ಹೋರಾಟ ಮಾಡಿ, ಅವನು ಕೊಲೆ ಮಾಡಿ ಜೈಲಿಗೆ ಹೋಗ್ಬಿಟ್ಟು ಬಂದು ವಿದ್ಯಾರ್ಥಿಗಳ ಪರವಾಗಿ ಈ ರಾಜ್ಯದ ಪರವಾಗಿ ದೇಶದ ಪರವಾಗಿ ಹೋರಾಟ ಮಾಡ್ತಿದ್ದಾನೆ, 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಅವ್ರ ಜೊತೆನೂ ಹೋಗಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ. ಆ ಒಂದು ಮನಸ್ಥಿತಿ ಬೆಳೆಸ್ಕೊಂಡ್ ಬಂದಿರೋದು. ಯಾರೇ ಹೋರಾಟ ಮಾಡಿದ್ರು ಇವತ್ತಿವರೆಗೂ ಯಾರಿಗೂ ಅಪೋಸ್ ಮಾಡ್ಕೊಂಡ್ ಬಂದಿಲ್ಲ. ಯಾರೇ ಹೋರಾಟ ಮಾಡಿದ್ರು ಅವ್ರ ಜೊತೆ ನಾವು ನಿಂತ್ಕೊಂಡಿದೀನಿ. ಬಟ್ ಇವಾಗ್ಲೂ ಅಷ್ಟೇ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ. ಯಾಕೆಂತಂದ್ರೆ ಬರೀ ಏನೋ ಹೋರಾಟ ಮಾಡೋದು, ಒಂದೆರಡು ನೋಟಿಫಿಕೇಶನ್ಸ್ ಮಾಡೋದು ಇದೇ ಆದ್ರೆ ಆಗಲ್ಲ. ಅವ್ರು ಒಂದು ಎಲೆಕ್ಷನ್ ಬೈ ಎಲೆಕ್ಷನ್ ಅಂತಂದ್ರೆ ಇಮಿಡಿಯೇಟ್ ಎಲೆಕ್ಷನ್ ಮಾಡ್ಕೊಂತಾರೆ. ಅವರು ಇಮಿಡಿಯೇಟ್ ವಿತಿನ್ 6 ಮಂತ್ ಒಳಗಡೆ ಮಾಡ್ಕೊಂತಾರೆ ಅದನ್ನ, ಆ ವೇಕೆಂಟ್ ಪೋಸ್ಟ್ ನ. ಇವತ್ತು ನೋಡಿ ಇಷ್ಟು 2,84,000 ಖಾಲಿ ಹುದ್ದೆ ಇದೆ. ಎವ್ರಿ ಡೇ ವೇಕೆನ್ಸಿ ಜಾಸ್ತಿ ಆಗ್ತಾ ಇದೆ. ಎವ್ರಿ ಡೇ ಬೋರ್ಡ್ ಅಂಡ್ ಕಾರ್ಪೊರೇಟ್ಸ್ ಅಲ್ಲಿ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆ ಇದೆ. ಇವರು ಇಲ್ಲಿ ಲಕ್ಷಾಂತರ ಜನ, ಸುಮಾರು 15 ರಿಂದ 20 ಲಕ್ಷ ಜನ ಗುರುಜಿ, ಅಷ್ಟು ಜನ ಓದ್ತಾ ಇದ್ದಾರೆ ಇವತ್ತು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕಡಿಮೆ ಅಂತಂದ್ರೆ 10,000 ವೇಕೆನ್ಸಿ ಇದೆ. ಮತ್ತೆ ಟೀಚರ್ ವೇಕೆನ್ಸಿಗೆ 80,000 ಖಾಲಿ ಹುದ್ದೆ ಇದೆ. ನಾವು ಅದನ್ನೇ ಚರ್ಚೆ ಮಾಡಿದ್ವಿ. ನಮ್ಗಿಂತ ಜಾಸ್ತಿ ಪ್ರತಿಯೊಂದನ್ನು ಗುರುಜಿ ಅವರು ನಮ್ಮನ್ನ ಏನೇನ್ ಮಾಡ್ತಿದೆ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಯೊಂದು ಆಕ್ಟಿವಿಟೀಸ್, ಮತ್ತೆ ನಮ್ಮ ರಾಜ್ಯ ಅಲ್ಲ ದೇಶದಲ್ಲಿ ಏನೇನು ಲೂಪ್ ಹೋಲ್ಸ್ ಆಗ್ತಿದೆ, ಏನೇನ್ ಕರಪ್ಷನ್ ಆಗ್ತಾ ಇದೆ, ಏನೇನ್ ವಿದ್ಯಾರ್ಥಿಗಳ ಪರವಾಗಿ ಅನ್ಯಾಯ ಆಗ್ತಾ ಇದೆ, ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ, ಪ್ರತಿಯೊಂದು ಡಾಟನ್ನು ಗುರುಜಿ ಅವರು ತಿಳ್ಕೊಂಡಿದ್ದಾರೆ. ಬರೀ ನಾವು ಈ ಹೋರಾಟದಲ್ಲಿ ಬರೀ ರಾಜ್ಯದಲ್ಲಿ ನೇಮಕಾತಿ ಆಗ್ತಾ ಇಲ್ಲ ಅಂತಲ್ಲ, 7,84,000 ಖಾಲಿ ಹುದ್ದೆಗಳ ಜೊತೆ ಮತ್ತೆ ಏನು ಒಂದು KPSC ಹಗರಣ ಆಗ್ತಿದೆ, ಅದನ್ನ CBI ತನಿಖೆ ಕೊಡ್ಬೇಕನ್ನೋದು 2ನೇದು. ಮತ್ತೆ 7,84,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕನ್ನೋದು 3ನೇದು. ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಹುದ್ದೆಗಳು ಎಷ್ಟಿದೆ ಅದನ್ನು ಇವಾಗಲೇ ಭರ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಡಿಮ್ಯಾಂಡ್. ಗುರುಜಿ ಅವರು ಅದನ್ನು, ಯಾಕೆಂತಂದ್ರೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ಎಷ್ಟು ಖಾಲಿ ಹುದ್ದೆ ಇದೆ ಅದು ಅಷ್ಟು ಭರ್ತಿ ಆಗ್ಬೇಕು. ಮತ್ತೆ ನೀಟ್ ಎಕ್ಸಾಮ್ಸ್ ಅಲ್ಲಿ ನಿಮ್ಮ ಅಣ್ಣ ತಮ್ಮಂದಿರೇ ಬರೀತಿದಾರ, ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಎಕ್ಸಾಮ್ ಬರೀತಾ ಇದಾರೆ ಅಲ್ವಾ ನೀಟ್ ಎಕ್ಸಾಮ್ಸ್. ಆ ನೀಟ್ ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಕರಪ್ಷನ್ ಆಗ್ತಾ ಇದೆ. ನೋಡಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರೇ ಎಷ್ಟು ಕರಪ್ಷನ್ ಮಾಡ್ತಿದಾರೆ ಅಂತಂದ್ರೆ ಇನ್ನ ಸ್ಟೇಟ್ ಬೋರ್ಡ್ಸ್ ಎಷ್ಟು ಕರಪ್ಷನ್ ಆಗ್ತಾ ಇರ್ಬೋದು, ಆಗ್ತಾ ಇದೆಯಲ್ವಾ? ಕ್ವಶನ್ ಪೇಪರ್ ಸೆಟ್ ಮಾಡೋರೆ ಕ್ವಶನ್ ಪೇಪರ್ ಲೀಕ್ ಮಾಡ್ತಿದಾರೆ ಅಂತಂದ್ರೆ ಮತ್ತೆ ಯಾರ ಮೇಲೆ ಟ್ರಸ್ಟ್ ಮಾಡ್ಬೇಕು ನಾವು? ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋಬೇಕು. ಯಾವುದೇ ಎಕ್ಸಾಮ್ಸ್ ಅಲ್ಲಿ ಅಕ್ರಮ ಮಾಡ್ತಿದಾರೆ ಅಂತಂದ್ರೆ ಅವ್ರನ್ನ ಜೀವಾವಧಿ ಶಿಕ್ಷೆ ಆಗ್ಬೇಕು. ಜೀವಾವಧಿ ಅಲ್ಲೇ ಗುಂಡಿಟ್ಟು ಕೊಲ್ಬೇಕು, ಪಬ್ಲಿಕ್ ಅಲ್ಲಿ ಗುಂಡಿಟ್ಟು ಕೊಲ್ಬೇಕು. ಯಾಕೆಂದ್ರೆ ನಾನೇ ಕಣ್ಣಾರೆ ನೋಡಿದೀನಿ ಗುರುಜಿ. ವಿದ್ಯಾರ್ಥಿಗಳು ಕೆಲವೊಬ್ರು ಸ್ಟೂಡೆಂಟ್ಸ್ ದುಡ್ಡಿದೆ ಅಂತ ಅಂದಿದ ತಕ್ಷಣ ಯಾವ್ದೋ MLA ಹೋಗೋದು, ಅಪ್ರೋಚ್ ಮಾಡೋದು, ಆ ಲಿಸ್ಟಲ್ಲಿ ನನಗೆ ಲಿಸ್ಟಲ್ಲಿ ಹೆಸರು ಬರ್ಸೋ ತರ ಮಾಡಿ, ಈ ತರ ಮಾಡಿ ಅಂತ ನಾನು ಕಣ್ಣು ಮುಂದೆ ಕೇಳಿದ್ದೀನಿ ಇದನ್ನ. ಆ
ಮೂಮೆಂಟ್ ಹೆಂಗಿರುತ್ತಂತಂದ್ರೆ ಇಲ್ಲಿ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಕಷ್ಟ ಬೀಳ್ತಾರೆ ಗುರುಜಿ. ಇವರೆಲ್ಲ ಪಾಪ ಅಲ್ಲಿ ಯೂನಿವರ್ಸಿಟಿಲಿ, ಧಾರವಾಡ ಯೂನಿವರ್ಸಿಟಿಲಿ 4-5 ಅವರ್ ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ ಗುರುಜಿ. ಆ ಗುರುಜಿ ಪ್ರತಿಯೊಬ್ರು ಧಾರವಾಡದಲ್ಲಿ ಆ ಪಾರ್ಕ್ ಇದೆ, ಪಾರ್ಕಲ್ಲಿ ಮಾಡ್ತಾರೆ. ಮತ್ತೆ ಒಂದು ಟೈಮ್ ಊಟಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ, ಬಾರಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ಗುರುಜಿ, ಲೈಬ್ರರಿನಾಗಿ ಕೆಲಸ ಮಾಡ್ತಿದ್ದಾರೆ. ಇವ್ರು ಎಷ್ಟೋ ಜನ ಇಲ್ಲಿ ಓದಕ್ ಆಗ್ತಾ ಇಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಝೊಮ್ಯಾಟೊ, ಸ್ವಿಗ್ಗಿ ಈ ತರ ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಗುರುಜಿ ಇವ್ರದ್ದು ಯಾವ ತರ ಆಗಿದೆ ಅಂತಂದ್ರೆ ಇವ್ರ ಮನೆಯಲ್ಲಿ ಒಂದು 1/4 ಲೀಟರ್ ಕರ್ಡ್ ತಗೊಂಡೋಗಿ ಬರೀ ರೈಸು ಕರ್ಡು ಇದೇ ತಿನ್ನೋದಾಗಿದೆ ಗುರುಜಿ. ಆ ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ. ಎಷ್ಟೋ ಜನ ಎಲ್ಲಿ ತಾಳೋದಕ್ಕೆ ಗೌರ್ಮೆಂಟೇ ಕಾರಣ. ನಾನು ಕಣ್ಣಾರೆ ನೋಡಿದೀನಿ, ಬರೀ ರೈಸ್ ತಗೊಂಡೋಗೋದು ಮತ್ತೆ ಸಾಂಬಾರು ತಗೊಂಡೋಗೋದು ಇಷ್ಟೇ. ಅದರಿಂದ ಏನೂ ಸಿಗ್ತಾ ಇಲ್ಲ ಗುರುಜಿ. ಹೆಲ್ತ್ ಎಷ್ಟು ಹಾಳಾಗ್ತಿದೆ ಅಂತಂದ್ರೆ ಇವರು ಒಂದೊಂದು ದಿನಾನೂ ಎಷ್ಟು ಕ್ರಾಸ್ ಆಗ್ತಾ ಇದೆ. ಇವ್ರು ಬಂದು ಪಾಪ ಈಗ ಕೇಳಿದೆ 3-4 ವರ್ಷ ಆಯ್ತು, ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ. 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಡಿಗ್ರಿ ಕಂಪ್ಲೀಟ್ ಆಗಿದೆ ಗುರುಜಿ, ಅವ್ರಿಗೆ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಪ್ರತಿ ಸತಿ ಹೋರಾಟ ಮಾಡಿದಾಗ ಇವರು ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಸ್ವಲ್ಪ ಹಂಗೆ ಮುಂದೆ ಆಗ್ತಾ ಹೋಗ್ತಿದ್ದಾರೆ. ಈಗ ನಾವು ಹೋರಾಟ ಮಾಡ್ತೀವಿ ಅಂತಂದ್ರೆ ಯಾವ್ದಾದ್ರು ಒಂದು 2-3 ನೋಟಿಫಿಕೇಶನ್ಸ್ ಮಾಡ್ತಾರೆ, ಸ್ವಲ್ಪ ಜನ ತಣ್ಣು ಮಾಡೋದು, ಮತ್ತೆ ಹೋರಾಟ ಮುಂದೆ ಹಾಕೊಂತ ಹೋಗೋದು. ಈ ಹೋರಾಟ ಆ ರೀತಿ ಆಗ್ಬಾರ್ದು ಅನ್ನೋದು ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಏನಂತಂದ್ರೆ ಈಗ ಪೊಲೀಸ್ ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತಂದ್ರೂ ನಾವು ಹೋರಾಟ ಮಾಡ್ತೀವಿ, ಜೈಲಿಗೆ ಹೋಗೋದಕ್ಕೂ ರೆಡಿ ಇದೀವಿ ಅಂತ ಹೇಳ್ತಾರೆ ಗುರುಜಿ. ಆ ಒಂದು ಪರಿಸ್ಥಿತಿಗೆ ಈ ಸರ್ಕಾರ ತಗೊಂಡ್ಬಂದಿಟ್ಟಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನೀವು ನಾವು ಜೂನ್ 3ನೇ ತಾರೀಕು ಹೋರಾಟ ಮಾಡ್ಬೇಕಂತ ಇದೀವಿ ಗುರುಜಿ. ಅದನ್ನ ನೇತೃತ್ವ ತಗೊಂಡು ಹೋರಾಟಕ್ಕೆ ಗೌರ್ಮೆಂಟ್ ಪೊಲೀಸ್ ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತಂದ್ರೂ ನಾವು ಅನಿರ್ದಿಷ್ಟವಾಗಿ ಕುತ್ಕೊಂಡು ಅಂದ್ರೆ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಯಾರಿಗೂ ಏನೂ ತೊಂದರೆ ಕೊಡ್ತೀರಾ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈ ಕೂಡಲೇ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ಬೇಕಂತ ಮಾಡ್ತೀವಿ ಗುರುಜಿ. ದಯವಿಟ್ಟು ನಿಮ್ಮ ನೇತೃತ್ವದಲ್ಲಿ ಎಲ್ಲ ಏನು ಧಾರವಾಡದಲ್ಲಿ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಕಾಂಪಿಟೇಟಿವ್ ಆಸ್ಪಿರೆಂಟ್ ಓದ್ತಿದ್ದಾರೆ ಅವರಷ್ಟು ಜನಕ್ಕೆ ಮತ್ತೆ ಅವರ ತಂದೆ ತಾಯಿಗಳು ಒಂದು ಆಸೆ ಇಟ್ಕೊಂಡಿದ್ದಾರೆ ಗುರುಜಿ. ಪಾಪ ಇವರೆಲ್ಲ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಏನೂ ಇಲ್ಲ. ಇವರಿಗೂ ಸುಮಾರು 3-4-5 ವರ್ಷದಿಂದ ಓದೋದಕ್ಕೆ ಓದ್ತಾನೆ ಇದ್ದಾರೆ. ಒಂದು ನೋಟಿಫಿಕೇಶನ್ ಆಗಿಲ್ಲ ಅಂತಂದ್ರೆ ಇವರಿಗೆ ಜಾಬೇ ಸಿಗಲ್ಲ ಗುರುಜಿ. ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಗುರುಜಿ ನಿಮಗೆ ನಾನು ಮನವಿ ಮಾಡ್ಕೊತೀನಿ ಅವ್ರ ಪರವಾಗಿ. ಯಾಕೆಂದ್ರೆ ನಾನು ನಿಮಗೆ ಬಂದು ಒಂದು ಮಾತಿಗೆ ನೀವು ಹಿಂದೆ ಮುಂದೆ ಏನೂ ನೋಡಿಲ್ಲ, ಯಾರು ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ನೀವು ಅಲ್ಲಿ ನಾನು ನೋಡಿದ್ದೀನಿ, ಕಣ್ಣ ಮುಂದೆ ನೋಡಿದ್ದೀನಿ ಆ ಗುರುಜಿಗೆ ಇಷ್ಟೆಲ್ಲ. ನಿಮ್ಗೆ ಅವ್ರ ಜಾಗದಲ್ಲಿ ಯಾರೇ ಇದ್ರು ಹೇಳ್ತೀನಿ ಕೇಳಿ, ಇಷ್ಟೊತ್ತಿಗೆ ಏನೋ ಒಂಥರ ಅವರೇ ಸತ್ತೋಗ್ತಿದ್ರು ಅಂತ ಅನ್ಕೋತೀನಿ ಬೆಡ್ಡಲ್ಲಿ ಕುತ್ಕೊಂಡು. ಅಷ್ಟು ಪೊಲೀಸ್ ಲೂಕು ತಳ್ಳಾಟದಿಂದ ಇಷ್ಟೆಲ್ಲ ಫ್ರಾಕ್ಚರ್ ಆದ್ರೂ ಕೂಡ ಮತ್ತೆ ಇದು ರಿಪ್ಸು ಇಷ್ಟೆಲ್ಲ ಆದ್ರೂ ಕೂಡ 1 ನಿಮಿಷ ಯಾರೇ ಬಂದಿರಲಿ, ನಾನು ನೋಡಿದ್ದೀನಿ ಹಾಸ್ಪಿಟಲ್, ನಾನು ಆಲ್ಮೋಸ್ಟ್ ನಿನ್ನೆಯಿಂದ ಗುರುಜಿ ಹಾಸ್ಪಿಟಲ್ ಟೈಮ್ ನೋಡಿದೀವಲ್ಲ, ಎಷ್ಟು ಜನ ಬಂದ್ರು ಅವ್ರು ಎಲ್ಲರ ಹತ್ರನೂ ಮಾತಾಡಿ ಅವ್ರಿಗೆ ಏನ್ ಬೇಕು ಎಲ್ಲರಿಗೂ ಮಾತಾಡಿ ಕೊಡಿಸಿ ಮತ್ತೆ ಅಲ್ಲಿ ಹೋರಾಟ ನಡೀತಾ ಇದ್ರು ಡೈಲಿ ಅಲ್ಲಿ ಹೋರಾಟ ಕೂತ್ಕೊಳ್ಳೋದು ಮತ್ತು ವಾಪಸ್ ಹಾಸ್ಪಿಟಲ್ ಬರೋದು. ಅಷ್ಟಿದ್ರು ನಾನು ನಾಳೆ ಮಾಡೋಣ ಮೀಟಿಂಗ್ ಅಂತಂದ್ರು ಇಲ್ಲ, ನೀವು ತಪ್ಪಬೇಡಿ ದಾರಿಗೆ, ನೀವೇನ್ ಮಾತು ಹೇಳಿದ್ರೆ ಅದನ್ನೇ ಮಾಡ್ಬೇಕಂತ ಹೇಳಿ ಇವತ್ತು ನಾಳೆ ಮಾಡೋಣ ಅಂತಂದ್ರೂ ಕೇಳಿಲ್ಲ, ಇವತ್ತೇ ಮೀಟಿಂಗ್ ಮಾಡೋಣ, ನಾನು ಬರ್ತೀನಿ, ನೀವು ಪರವಾಗಿ ನಿಂತ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೆಲ್ಲ ವಿದ್ಯಾರ್ಥಿಗಳು BD ಹಿರೇಮಠ್ ಸರ್ ಅವರಿಗೆ ಗುರುಜಿಯವರಿಗೆ ನಾವು ಚಿರಋಣಿಯಾಗಿರ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.